ಸರ್ ಅದು ಬಟ್ ನಿಗದಿ. ಅಮ್ಮ ನಿಮ್ಮ ಹೆಸರು? ಅನ್ಸೂಯ. ಅನ್ಸೂಯ. ಏನಾಯ್ತು ಘಟನೆ? ಏನು ಇಲ್ಲ ಕಣಪ್ಪ, ಹೆಂಡತಿ ಮಕ್ಳು ನೋಡ್ಕೊಂಡ್ ಬರಕ್ ಹೋಗ್ತೀನಿ ಅಂತ ಹೋದ 6 ಗಂಟೆಗೆ. 6:30 ಅಷ್ಟೊತ್ತಿಗೆ ಅಲ್ಲಿ ನನಗೆ ಸುದ್ದಿ ಬಂದೇ ಬಿಡ್ತು. ಎಲ್ಲಿ ಅಂತಂದ್ರೆ ಫ್ಯಾಕ್ಟ್ರಿ ಎದುರಿಗೆ, VL ಫ್ಯಾಕ್ಟ್ರಿ ಎದುರಿಗೆ ಅಂತ ಅಂದ್ರು. ಅಮ್ಮ ನನ್ನ ಮಗ ನೋಡಂಗಾಗಿತ್ತು, ನನ್ನ ತಂಗಿ ನಾಳೆಗ್ ಬರ್ತಾಳೆ, ನನ್ನ ಮಕ್ಳು ನೋಡ್ಬೇಕು, ನಮ್ಮ ಬಾವರು ನನ್ನ ತಂಗಿ ನೋಡ್ಬೇಕು, ತುಂಬಾ ದಿನ ಆಯ್ತು, ನಾನು ಹೋಗಿ ಬಂದ್ಬಿಡ್ತೀನಿ ಕಣಮ್ಮ ಮಕ್ಳು ನೋಡ್ಕೊಂಡು ಅಂತ ಹೋದನು. ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಟ. 6:30 ಅಷ್ಟೊತ್ತಿಗೆ ಸುದ್ದಿ ಬಂತು. ಅಲ್ಲ ಏನಾಗಿದೆ ಸ್ಥಳದಲ್ಲಿ? ಸ್ಥಳ ಏನಾಗಿತ್ತು ಅಂತನಪ್ಪ, ಬಸ್ಸಿಂದ ಇದಾಗಿ ಜಂಪ್ ಆಗಿತ್ತು ಅಂತ ಹೇಳ್ತಾರೆ. ನಾನು ಅಲ್ಲಿ ನೋಡಿಲ್ಲ. ಎಷ್ಟು ವರ್ಷ? ಅವ್ರ ಹೆಸರೇನು? ತಿಪ್ಪೇಸ್ವಾಮಿ, 41 ವರ್ಷ. 41 ವರ್ಷ. ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಅವ್ರು ಹೋಗಿದ್ದು? 6 ಗಂಟೆಗೆ ಮನೆ ಬಿಟ್ಟಿದ್ದು. 6 ಗಂಟೆಗೆ ಮನೆ ಬಿಟ್ಟಿದ್ದು. ಅದು ಘಟನೆ ಆಗಿದೆ ಅಂತ ನಿಮಗೆ ಬಂದು ತಿಳಿದ ಹೆಂಗೆ? ಅಲ್ಲಿ ಆಟೋದವ್ರು ಒಬ್ರಿದ್ರು, ಆಟೋಕ್ಕೆಲ್ಲ ಗೊತ್ತಾಯ್ತಾ. ಆಟೋದವ್ರು ಬಂದು ಅಮ್ಮ ಹಿಂಗ ಆಗಿತ್ತು ಕಣ್ರಮ್ಮ ಅಂತಂದ್ರು. ಅಯ್ಯೋ ಈಗ ಹೋದ್ನಲ್ಲಪ್ಪ, ಈಗ ಹೋದ ಅಂತಂದೆ. ಇಲ್ಲ ಕಣಮ್ಮ, ಹಿಂಗೆಲ್ಲ ಹುಡುಗರೆಲ್ಲ ಮಾತಾಡ್ತದವೆ ಅಂತಂದ್ರೆ ನನಗೆ ಆವಾಗಲೇ ಸುಸ್ತಾಗ್ತದೆ. ಮನೆ ಇದ್ದಿದ್ದು ಎಲ್ಲಿ ಅವ್ರದ್ದು? ನಮ್ದು ಆಶ್ರಯ ಬಡಾವಣೆ, ಗಾಳಿಹಳ್ಳಿ ಕ್ರಾಸ್. ಗಾಳಿಹಳ್ಳಿ ಕ್ರಾಸ್. ಗಾಳಿಹಳ್ಳಿ ಕ್ರಾಸ್ ಇಂದ ಎಲ್ಲಿಗೆ ಹೋಗ್ತಾ ಇದ್ರು ಅವರು? ಹೆಂಡತಿ ಮನೆಗೆ. ಯಾವ ಊರು? ಚಿತ್ರದುರ್ಗದ ಹತ್ರ ಚಿಕ್ಕಪುರ ಅಂತ. ಚಿತ್ರದುರ್ಗ ಹತ್ರ ಚಿಕ್ಕಪುರ ಅಂತ. ನಿಮ್ಮ ಹೆಸರು? ಸರ್ ನಾನು ವಿಜಯಕುಮಾರಿ ಅಂತ ಅಂದ್ಬಿಟ್ಟು, ನಾನು ಅಂಗನವಾಡಿ ಕಾರ್ಯಕರ್ತೆ ಫೆಡರೇಷನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ. ಇವರು ಕೂಡ ನನ್ನ ಜೊತೆನಲ್ಲಿ ಕೆಲಸ ಮಾಡದಂತವ್ರು. ನಾನು ಮೂಲತಃವಾಗಿ ಊರಲ್ಲೇ ನಾನು ಕೆಲಸ ಮಾಡ್ತಾ ಇರೋದು, ಅಜ್ಜಂಪುರದ ಹತ್ರ ಹಳ್ಳಿನಲ್ಲಿ, ಮೆಣಸಿನಕಾಯಿ ಹಳ್ಳಿನಲ್ಲಿ. ಘಟನೆ ಆದ ತಕ್ಷಣ ನನಗೆ ಇವ್ರು ಫೋನ್ ಮಾಡಿರು. ತಕ್ಷಣ ನಾನು ನಮ್ಮ ಸಂಘಟನೆಯವರೆಲ್ಲರೂ ಕೂಡ ನಾವು ತರೀಕೆರೆಗೆ ಬಂದು ಠಾಣೆನಲ್ಲಿ ಕೇಸನ್ನ ದಾಖಲೆ ಮಾಡಿದ್ದೀವಿ. ಅಂದ್ರೆ ಬಸ್ಸಲ್ಲಿ ಹತ್ತಿದವನಿಗೆ ಇಳಿಯುವಾಗನ ಅಥವಾ ಹಿಂದ್ಗಡೆ ಡೋರ್ ಇಂದಾನೆ ಬಿದ್ದು ತಲೆ ಪೆಟ್ಟಾಗಿರೋ ಸರ್. ಅದಲ್ಲಿ ಯಾವ ಬಸ್ ಅದು? ಸಿದ್ದರಾಮೇಶ್ವರ ಗಾಡಿ ಸರ್. ಹೌದು ಸರ್. ತರೀಕೆರೆಯಿಂದ ಚಿತ್ರದುರ್ಗ ಹೋಗ್ತಾ ಇದೆ ಸರ್. ಇವ್ರ ಗಾಡಿ ಅದು ಹೋಗ್ತದೆ. ಹೋಗುವಾಗ ಹೋಗಿ ಒಂದು ಅರ್ಧ ಗಂಟೆನೂ ಆಗಿಲ್ಲ ಸರ್, ಹೊಟ್ಟೆ ತಕ್ಷಣ ಘಟನೆ ಆಗಿರೋ ಸರ್. ಅದು ಬಹುಶಃ ಜೀವ ಉಳಿದಿರ್ಬೋದು ಅಂತ ಹಾಸ್ಪಿಟಲ್ ತಗೊಂಬಂದಿದ್ರೆ ಅಪರಾಧಿಗೆ ಪ್ರಾಣ ಇಲ್ಲ. ಬಹುಶಃ ಇದು ಮನೆ 6 ಗಂಟೆಗೆ ಬಿಟ್ರು ಅಂತ ಇವ್ರು ಹೇಳಿರಿ ಸರ್. ಸ್ಟೇಷನ್ ಅಲ್ಲಿ 6:50 ಅಂತ ಹೇಳ್ತಿದ್ರೆ ಸರ್. ಅದು ಬಟ್ ನಿಗದಿಯಾದ ಸಮಯ ನನಗೆ ಗೊತ್ತಿಲ್ಲ. ಫೋನ್ ಮಾಡಿದ ತಕ್ಷಣ ನಾವೆಲ್ಲರೂ ಬಂದ್ವಿ ಸರ್. ಇಲ್ಲಿ ನಾವು ಸಂಘಟನೆಯವರೆಲ್ಲ ಬಂದ್ವಿ ಸರ್ ಇಲ್ಲಿಗೆ.